ತಣ್ಣನೆ ಗಾಳಿ ಕಾಡೆಲ್ಲ ಅಲೆದು ಅರಗಿಳಿಗಳ ನೋಡಿ ಸವಿನುಡಿಯಲಿ ಹಾಡಿದೆ, ಸವಿನುಡಿಯಲಿ ಹಾಡಿದೆ, ಸವಿನುಡಿಯಲಿ ಹಾಡಿದೆ. ನಾವೆಲ್ಲ ಟಿವಿ ನೋಡಿದ ಹಾಗೆ ಮಕ್ಕಳೆಲ್ಲ ಕೊಡಬೇಕಾಗಿ ಬಿದ್ದಿರ್ತಾರೆ, ಅವಾಗ ನೀವು ಅವ್ರನ್ನ ಹೇಗೆ ಕಾಪಾಡ್ತೀರಾ? ಒಳ್ಳೆಯ ಪ್ರಶ್ನೆ. ಕೊಳವೆ ಬಾವಿ ಅಂದರೆ ಅದರಲ್ಲಿ ನೋಡಿ, ಕೊಳವೆ ಬಾವಿಗೆ ನಾವು ರಕ್ಷಣೆಗೆ ಇಳಿಸಬೇಕಂದ್ರೆ ಅದನ್ನು ಸಡನ್ನಾಗಿ ಒಂದು ನಮ್ಮ ಠಾಣೆಯಿಂದ ಬಂದ ತಕ್ಷಣ ನಾವೇ ಉಪಯೋಗಿಸೋದು ಏನು ಮಾಡೋಕ್ಕೆ ಸಾಧನ ಇರುವುದಿಲ್ಲ. ಆದರೆ ಹಗ್ಗ ಮತ್ತು ರಕ್ಷಣಾ ಸಾಧನಗಳನ್ನು ಬಳಸಿ ವ್ಯಕ್ತಿ ಇಳಿಯುವುದಿದ್ದರೆ ಅಂಥ ಬಾವಿಯಿಂದ ನಾವು 100% ಆಗಿ ನಮ್ಮ ಪ್ರಾಣವನ್ನು ಪಣ ತೊಟ್ಟಾದರೂ ನಾವು ಇಳಿದು ವ್ಯಕ್ತಿಯ ರಕ್ಷಣೆಯನ್ನು ನಾವು ಮಾಡ್ತೀವಿ. ಈ ಕೊಳವೆ ಬಾವಿ ಅನ್ನುವಂಥದ್ದು ಅದು ಸಣ್ಣ ವ್ಯಾಸ ಇರುವಂಥ ಜಾಗ. ಅದಕ್ಕೆ ಈಗ ನೋಡಿರ್ತೀರಿ ನೀವು ಮಾಧ್ಯಮದಲ್ಲಿ, ಅದಕ್ಕೆ ಒಂದು ಕ್ಯಾಮರಾ ಮತ್ತು ಯಾವುದಾದ್ರೂ ಒಂದು ಸಾಧನವನ್ನು ಬಳಸಿ ಆ ಕ್ಯಾಮರಾ ಸಿಸ್ಟಮಲ್ಲೇ ಅದನ್ನು ಎಳೆಯುವಂಥದ್ದು. ಅಷ್ಟು ಸೌಲಭ್ಯ ನಮ್ಮಲ್ಲಿ ಇಲ್ಲದಿದ್ರೂ ಒಂದು ವೇಳೆ ತೆರೆದ ಬಾವಿ ಅಥವಾ ಓಪನ್ ಕೆರೆ ಇಂಥ ಸಂದರ್ಭದಲ್ಲಿ ಯಾರಾದರೂ ವ್ಯಕ್ತಿ ಆಕಸ್ಮಿಕವಾಗಿ ಬಿದ್ದರೆ ಅಂಥ ಆ ವ್ಯಕ್ತಿಯನ್ನು ನಾವು ನಮ್ಮ ಪಣ ತೊಟ್ಟಾದರೂ 100% ಆಗಿ ನಮ್ಮ ಇನ್ನೊಬ್ಬರ ರಕ್ಷಣೆಯನ್ನು ಮಾಡ್ತೀವಿ. ಗೊತ್ತಲ್ಲ ಯಾವುದು? ಜನರ ಪ್ರಾಣ ರಕ್ಷಣೆ, ಪ್ರಾಣಿಗಳ ಪ್ರಾಣ ರಕ್ಷಣೆ ಎಲ್ಲವನ್ನು ಮಾಡ್ತೀವಿ. ನಮ್ಮಲ್ಲಿ ಅಂದರೆ ವಿಶೇಷ ಸೌಲಭ್ಯವನ್ನು ನಾವೇ ಬಳಸಿಕೊಂಡು ರಕ್ಷಣಾ ಸಾಧನಗಳನ್ನು ಉಪಯೋಗಿಸಿಕೊಂಡು ವ್ಯಕ್ತಿಗಳ ಪ್ರಾಣಿಗಳ ರಕ್ಷಣೆಯನ್ನು ನಾವು ಮಾಡ್ತೀವಿ. ಅಗ್ನಿಶಾಮಕ ಸಿಬ್ಬಂದಿಯವರು ಎಲ್ಲಿ ಮತ್ತು ಯಾವ ರೀತಿ ತರಬೇತಿಯನ್ನು ಪಡ್ಕೊಳ್ತಾರೆ? ಒಳ್ಳೆಯ ಪ್ರಶ್ನೆ. ನಮ್ಮ ಇಲಾಖೆ ಒಂದು 10ನೇ ಕ್ಲಾಸನ್ನು ನನ್ನ ವಿದ್ಯಾಭ್ಯಾಸ 10th SSLC ಒಂದು ಉತ್ತಮ ಶ್ರೇಣಿಯಲ್ಲಿ ಪಾಸಾದವರಿಗೆ ನೇರ ನೇಮಕಾತಿಯಲ್ಲಿ ನಾವು ಆಯ್ಕೆಯಾಗಿದ್ದೇವೆ 2005ನೇ ಇಸವಿಯಲ್ಲಿ. ಅಂಥ ಸಂದರ್ಭದಲ್ಲಿ 5 ಸ್ಪೋರ್ಟ್ಸ್, ಒಂದು 100 ಮೀಟರ್ ಓಟ, 800 ಮೀಟರ್ ಓಟ, 100 ಮೀಟರ್ ಭಾರ 22 kg ವೆಯ್ಟ್ ಹಾಕ್ಕೊಂಡು 100 ಮೀಟರ್ ಓಟ, ಹಾಗೂ 22 kg ವೆಯ್ಟ್ ಹಾಕ್ಕೊಂಡು 22 ಅಡಿ ಎತ್ತರದ ಏಣಿಯನ್ನು ಹತ್ತುವಂಥದ್ದು, ಆಮೇಲೆ ಒಂದು ಶಾರ್ಟ್ ಪುಟ್. 5 ಈವೆಂಟಲ್ಲಿ 100 ಮಾರ್ಕಿಗೆ ನಡೆಯುತ್ತೆ. ಆ 100 ಮಾರ್ಕ್ ಪ್ಲಸ್ SSLC ಮಾರ್ಕ್ ಮೇಲೆ ನೇಮಕ ಆಗ್ತೀವಿ. ನೇಮಕ ಆಗಿ ಬೆಂಗಳೂರು ಕೇಂದ್ರ ನಮ್ಮ ತರಬೇತಿ ಶಾಲೆ ಇದೆ. ಆ ಶಾಲೆಯಲ್ಲಿ ನಾವು ತರಬೇತಿಯನ್ನು ಪಡೆದು 6 ತಿಂಗಳ ತರಬೇತಿಯನ್ನು ಪಡೆದು ನಮ್ಮನ್ನು ಯಾವ ಠಾಣೆಗೆ ಅವರು ನೇಮಕ ಮಾಡ್ತಾರೋ ಆ ಠಾಣೆಯಲ್ಲಿ ನಾವು ಕರ್ತವ್ಯಕ್ಕೆ ನೇಮಕ ಆಗ್ತೀವಿ. ಸರ್, ಅಗ್ನಿ ಅವಘಡಗಳು ಆಗದೇ ಇರೋ ಥರ ನಾವು ಯಾವ ಥರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೋದು? ನೋಡಿ, ಅಗ್ನಿ ಅವಘಡ ಆಗದಂತೆ ಎಚ್ಚರಿಕೆ ಅಂದರೆ ಈಗ ಏನು ಅವೇರ್ನೆಸ್ಸನ್ನು ನೀವು ತಗೊಂಡಿದ್ದೀರಾ, ಈ ವಿದ್ಯಾರ್ಥಿ ಜೀವನದಲ್ಲಿ ಏನು ನೀವು ಈಗ ವಿಷಯವನ್ನು ಪಡ್ಕೊಂಡಿದ್ದೀರಾ, ಅದು ವೃತ್ತಿ ಜೀವನದಲ್ಲಿ ಅಂದರೆ ಮುಂದಿನ ನಿಮ್ಮ ವೃತ್ತಿ ಜೀವನದಲ್ಲೂ ಇದನ್ನು ನೀವು ಸೇಫ್ಟಿ ಪರ್ಪಸ್ ಆಗಿ ಉಪಯೋಗಿಸಿದರೆ ಅಗ್ನಿ ಅವಘಡದ ಒಂದು ಮನೆಯ ಒಬ್ಬ ವ್ಯಕ್ತಿ ಅಗ್ನಿ ಅವಘಡ ಆಗದಂತೆ ಅಲ್ಲಿಯೇ ನಾವು ಸಣ್ಣ ಪ್ರಮಾಣದ ಬೆಂಕಿಯನ್ನು ನಂದಿಸಿದರೆ ದೊಡ್ಡ ಪ್ರಮಾಣದ ಬೆಂಕಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇದರ ಬಗ್ಗೆ ಮಾಹಿತಿ ಮತ್ತು ಈ ಅಣುಕು ಪ್ರದರ್ಶನದ ಮೂಲಕ ನಾವು ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಿಬಿಟ್ಟು ಈ ಬೆಂಕಿ ನಂದಿಸುವನ್ನು ಹತೋಟಿಗೆ ತರುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಅನುಭವದಲ್ಲಿ ನಿಮಗೆ ಯಾವುದು ತುಂಬ ಸಾಹಸಮಯವಾದ ರಕ್ಷಣಾ ಕಾರ್ಯ ಅನಿಸಿದೆ? ನೋಡಿ, ಇದು ತುಂಬ ನಮ್ಮ ಸರ್ವಿಸಲ್ಲಿ ಒಂದು 21 ವರ್ಷ ನಮ್ಮ ಇಲಾಖೆಯ ಅವಧಿಯಲ್ಲಿ ಬೇಕಾದಷ್ಟು ತುಂಬ ಅಗ್ನಿ ಕಾರ್ಯಗಳು, ರಕ್ಷಣೆ ಕಾರ್ಯಗಳಲ್ಲಿ ನಾವು ಹೋರಾಟ ನೀಡಿದ್ದೇವೆ. ಅಂದರೆ ಗ್ಯಾಸ್ ಲೀಕೇಜ್ ಆಗಲಿ, ಗ್ಯಾಸ್ ಟ್ಯಾಂಕರ್ ಪಲ್ಟಿ ಆದಾಗ ಆ ಟೈಮಲ್ಲಿ ನೋಡಿ, ಲೀಕೇಜ್ ಅನ್ನುವಂಥದ್ದು ಆವಾಗ ಹೇಳಿದ್ವಲ್ಲ, ಆ ಲೀಕೇಜಿಗಿಂತಲೂ ಫೈರ್ ಆಗೋದಕ್ಕಿಂತಲೂ ಲೀಕೇಜ್ ತುಂಬ ಡೇಂಜರ್ ಅಂತೀವಿ. ಅಂಥ ಸಂದರ್ಭದಲ್ಲಿ ನಾವು ಇಮಿಡಿಯೇಟಾಗಿ ಹೋದ ತಕ್ಷಣ ಅಲ್ಲಿ ಬ್ಲಾಸ್ಟ್ ಆಗುವಂಥ ಸಂದರ್ಭವೂ ಇರುತ್ತೆ, ಅಥವಾ ಫೈರ್ ಆಗಿದ್ದರೆ ಫೈರ್ ನಂದಿಸುವಂಥ ಕಾರ್ಯಕ್ಕೂ ಇಳಿತೇವೆ. ಅಲ್ಲಿ ನಮ್ಮ ಪ್ರಾಣದ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅಲ್ಲಿ ಜನರ ಪ್ರಾಣ ರಕ್ಷಣೆ ಅಥವಾ ವಾಹನದಲ್ಲಿ ಯಾರಾದರೂ ಸಿಲ್ಕೊಂಡಿದ್ದಾರಾ ಅಥವಾ ಹತ್ತಿರದವರಿಗೆ ಮನೆಯ ಹತ್ತಿರದವರಿಗೆ ಅಲ್ಲಿಂದ ದೂರ ಹೋಗುವಂಥ ವ್ಯವಸ್ಥೆಯನ್ನು ಅಥವಾ ಬೆಂಕಿ ಆಗದಂತೆ ಅಲ್ಲಿ ಹತ್ತಿರದಲ್ಲಿ ಯಾರ ಹತ್ರನೂ ಬೆಂಕಿ ಆಗದಂತೆ ವಿಷಯವನ್ನು ತಿಳಿಸುವಂಥದ್ದು, ಇಂಥ ಮಾಹಿತಿಯನ್ನು ನೀಡಿ ಜನರ ಪ್ರಾಣ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಇನ್ನೊಂದಂದರೆ ನೋಡಿ, ನಮ್ಮಲ್ಲಿ ಈಗ ಮೊನ್ನೆ ಉಡುಪಿಯಲ್ಲಿ ನೀವೊಂದು ಘಟನೆ ಕೇಳಿರ್ಬೋದು. ಯೂಟ್ಯೂಬಲ್ಲಿ ಒಂದು ಯೂಟ್ಯೂಬರ್ ರಮಾನಂದ ಶೆಟ್ಟಿ ಮತ್ತು ಅಶ್ವಿನಿ ಶೆಟ್ಟಿ ಅನ್ನುವರೊಂದು ಮನೆ ಫೈರಲ್ಲಿ ನೀವು ಕೇಳಿರ್ಬೋದು ಯೂಟ್ಯೂಬಲ್ಲೆಲ್ಲ. ಅವರ ಮನೆ ಸೆಂಟ್ರಲೈಸ್ಡ್ AC, ಅಂದರೆ ಹೊರಗಡೆಯಿಂದ ಒಳಗಡೆ ಹೋದ ನಂತರ ಫುಲ್ಲು AC, ಮನೆಯೇ AC, ಯಾವುದೇ ಕೋಣೆ ಹೋದ್ರೂ AC. ಅವರ ಮನೆಯ ಒಳಗಡೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಮರದ ಒಂದು ವಿನ್ಯಾಸದಿಂದ ಮಾಡಿರುವಂಥ ಮನೆ. ಆ ಮನೆಗೆ ಬೆಂಕಿ ಆದಾಗ ನಮಗೆ ಫೈರ್ ಕಾಲ್ ಬಂದಿತ್ತೆ. ಆ ಟೈಮಲ್ಲಿ ನಮ್ಮವರಿಗೆ ಒಳಗೆ ಹೋಗೋಕ್ಕೇ
ಅನುಕೂಲವಾದ ರಸ್ತೆಯೇ ಇಲ್ಲ, ಅಂದರೆ ದಾರಿಯೇ ಇಲ್ಲ, ಬಾಗಿಲೇ ತೆಗೆಯೋಗಾಗಿಲ್ಲ. ಯಾಕಂದರೆ ಎಲ್ಲ ಸೆಂಟ್ರಲೈಸ್ ಏಜಿಗೆ ನಮ್ಮ ಫಿಂಗರ್ ಪ್ರಿಂಟಿಂದ ಅಳವಡಿಸಿರುವಂಥ ಬಾಗಿಲುಗಳೆಲ್ಲ, ಆಮೇಲೆ ಒಳಗಡೆ ಸೇಫ್ಟಿಗೆ ಒಂದು ಲಾಕ್ ಬೇರೆ, ಆಮೇಲೆ ಕಬ್ಬಿಣದ ರಾಡನ್ನು ಮೈನ್ ಡೋರಿಗೆ ಅಳವಡಿಸಿರುವಂಥದ್ದು ಹೊರಗೆ ಅವರ ಸೇಫ್ಟಿಗೋಸ್ಕರ. ಆದರೆ ದೊಡ್ಡ ಗಾಜ್, ಟೆಂಪರ್ ಇರುವಂಥ ಗಾಜ್, ಅಂದರೆ ಅದನ್ನು ಬ್ರೇಕೆ ಮಾಡೋಕ್ಕಾಗದಂಥ ಗಾಜನ್ನೆಲ್ಲ ಬಳಸಿ ವಿನ್ಯಾಸ ರೂಪದಲ್ಲಿ ಮಾಡಿರುವಂಥ ಮನೆಗೆ ನಮಗೆ ಹೋಗಬೇಕಂದ್ರೇ ಸಾಹಸ ಇದೆ. ಆದರೆ ಇಬ್ಬರು ಮಕ್ಕಳನ್ನು ನಾವು ಸೇವ್ ಮಾಡಿದ್ದೇವೆ, ಅದು ಒಂದು ನಮಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ. ಆದರೆ ಅಶ್ವಿನಿ ಅವರನ್ನು ನಮಗೆ ಪ್ರಾಣ ರಕ್ಷಣೆ ಮಾಡೋಕ್ಕೆ ಸ್ವಲ್ಪ ಸಮಯದ ಅವಧಿ ನಾವು ಮುಂಚೆ ಹೋಗ್ತಿದ್ರೆ ನಮಗೆ ಬದುಕಿಸ್ಬೋದಿತ್ತು. ಆದರೆ ರಮಾನಂದ ಅನ್ನುವರದ ಪ್ರಾಣವನ್ನು ನಮಗೆ ರಕ್ಷಿಸೋಕ್ಕೆ ಆಗಿಲ್ಲ. ಯಾಕಂದರೆ ಅವರು ಆಲ್ರೆಡಿ ಹೋಗುವಾಗಲೇ ಆ ಬೆಂಕಿಯ ಉಷ್ಣತೆಗೆ ಅವರು ಮೈಯೆಲ್ಲ ಸುಟ್ಟಾಗಿತ್ತು. ಆದರೆ ಅಶ್ವಿನಿ ಅವರಿಗೆ ಅಲ್ಲಿ ಎ ಸಿಯಿಂದ ಯಾವುದು ಬೆಂಕಿ ವಿಷಗಾಲಿ ಬಂದಿತ್ತೋ ಅದೇ ಅವರಿಗೆ ಅಸ್ವಸ್ಥಗೊಂಡು ಉಸಿರಾಡೋಕ್ಕಾಗದೆ ಅವರು ತಮ್ಮ ಪ್ರಾಣವನ್ನು ಸ್ವಲ್ಪ ಆಸ್ಪತ್ರೆಗೆ ಸಾಗಿಸುವಾಗ ಪ್ರಾಣವನ್ನು ಬಿಟ್ಟರು. ಅದು ಒಂದು ನಮಗೆ ಒಳ್ಳೆಯ ರೀತಿಯ ಅನುಭವ ಆಯಿತು. ಆದರೆ ಅಲ್ಲಿ ಪ್ರಾಣಹಾನಿ ಆಯಿತು ಅನ್ನುವಂಥದ್ದೊಂದು ಬೇಸರದ ಸಂಗತಿ. ಶೃಂಗೇರಿಯಲ್ಲಿ ಯಾವ ಥರದ ಅಗ್ನಿ ಅವಘಡಗಳಾಗಿವೆ? ನೋಡಿ, ಶೃಂಗೇರಿಯಲ್ಲಿ ಈಗ ನಾವು ಅಷ್ಟೊಂದು ಹೇಳೋಕ್ಕೆ ನಾವು ಸುಮಾರಾಗಿದೆ. ಅಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೋಲ್ಡ್ ಆತಾರಲ್ಲ, ಬೆಂಕಿ ಆಗೋದು ಕಮ್ಮಿನೇ. ನಿಮ್ಗೆ ಗೊತ್ತಿದ್ದಲ್ಲ, ಇಲ್ಲಿ ಜಾಸ್ತಿ ಮಳೆ, ಇದೇ ವರ್ಷ ಮಳೆ ಕಮ್ಮಿ ಶೃಂಗೇರಿಯಲ್ಲಿ. ಅಂದರೆ ನಾನು ಬಂದು 3 ವರ್ಷ ಆಯ್ತು ಶೃಂಗೇರಿಯಲ್ಲಿ ಅತಿ ಮಳೆ ಕಡಿಮೆ ಆಗಿದ್ದಂದ್ರೆ ಇದೇ ವರ್ಷ ನಾನು ನೋಡ್ತಾ ಇರೋದು. ಇಲ್ಲಿ ಆಗೋದು ಆಲ್ಮೋಸ್ಟ್ ಆಗಿ ಫಾರೆಸ್ಟ್ ಫೈರು, ಒಂದು ಗ್ಯಾಸ್ ಲೀಕೇಜು, ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮರ್ ಫೈರ್ ಆಗ್ತವೆ. ಅದೇ ರೀತಿ ಈ ಖಾಲಿ ಜಾಗ ಇರ್ತಾವಲ್ಲ, ಕಸದ ಗುಂಡಿ ಆ ಥರದ್ದು ಅಂಥ ಫೈರ್ ಆಗ್ತವೆ, ಗ್ರೌಂಡ್ ಫೈರ್ ಆಗ್ತವೆ. ಅಂದ್ಬಿಟ್ರೆ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟಿಂದ ಮನೆಗೆ ಬೆಂಕಿ ಹಾಕಿದ್ದಾವೆ. ಈ ಫೈರ್ ಮಾತ್ರ ಆಗಿದೆ. ಇದಕ್ಕಿಂತ ದೊಡ್ಡ ಫೈರ್ ಈ ಕಾರ್ಖಾನೆ ಇಂಡಸ್ಟ್ರಿ ಅಂಥವು ಯಾವಿಲ್ಲ ಇಲ್ಲಿ. ಆ ಥರದ ಫೈರ್ ಆಗುತ್ತೆ, ಸಣ್ಣ ಪುಟ್ಟ ಫೈರ್ ಮಾತ್ರ ಆಗಿದೆ. ಅಗ್ನಿ ಅವಘಡಗಳು ಬಿಟ್ಟು ಮತ್ತೆ ಬೇರೆ ಬೇರೆ ಅವಘಡಗಳಿಗೆ ಸರ್ಕಾರ ನಿಮ್ಗೆ ಏನೇನು ಉಪಕರಣಗಳನ್ನೆಲ್ಲ ಕೊಟ್ಟಿದೆ? ಇದೇ ರೀತಿ ನಿಮ್ಗೆ ಗೊತ್ತಲ್ಲ, ಈಗ ನಮ್ಮದು ಬರೀ ಬೆಂಕಿ ಹಾಕೋ ಕೆಲಸ ಆಗ್ತಿಲ್ಲ. ರೆಸ್ಕ್ಯೂ, ಸರ್ಚ್ ಆ್ಯಂಡ್ ರೆಸ್ಕ್ಯೂ, ಅದಕ್ಕೆ ಬೇಕಾದಂಥ ರಕ್ಷಣಾ ಉಪಕರಣಗಳಾದಂಥ ಹಗ್ಗ, ಸರ್ಚ್ ಲೈಟು, ಸ್ಟ್ರೆಚ್ಚರು. ಈಗ ಹೆಂಗೆ ಆಸ್ಪತ್ರೆ ಅವ್ರ ಹತ್ರ ಸ್ಟ್ರೆಚ್ಚರ್ ಇರುತ್ತಲ್ಲ, ಒಬ್ಬರನ್ನ ಸಾಗಣೆ ಮಾಡಲು ಯಾವ್ದು ಪೇಷಂಟ್ ಅಥವಾ ಏನೋ ಯಾರಿಗೇನು ಇಂಜುರಿ ಆಗಿರ್ತಾರೋ ಅವ್ನು ಸಾಕ್ಸೋಕ್ಕೆ. ಅದೇ ರೀತಿ ನಮ್ಮ ಹತ್ರ ಸ್ಟ್ರೆಚರ್ಸ್ ಇರ್ತವೆ, ರೆಸ್ಕ್ಯೂ ರೋಪ್ಸ್ ಇರ್ತವೆ. ಈಗ ಒಂದು ಬಾವಿಯಲ್ಲಿ ಯಾರಾದರೂ ಬಿದ್ದಿದ್ದಾರೆ ಅಂದರೆ ನಾವು ಹಾರ್ನೆಸ್ ಬೆಲ್ಟ್ ಬರುತ್ತೆ, ಹಾರ್ನೆಸ್ ಬೆಲ್ಟ್ ಹಾಕೊಂಡು ನಾವು ಬಾವಿಯಲ್ಲಿ ಹೋಗಿ ರೆಸ್ಕ್ಯೂ ಮಾಡ್ಬೋದು. ಬೋಟ್ ಇದೆ, OBM ಇದೆ. ಅದೇ ರೀತಿ ಲೈಫ್ ಜಾಕೆಟು. ಈಗ ಯಾರಾದರೂ ನೀರಲ್ಲಿ ಬಿದ್ದಿದ್ದಾರೆ, ಹೊಳೆಯಲ್ಲಿ ಹೋಗ್ತಿದ್ದಾರೆ ಹರ್ಕೊಂಡು ಅಂಥವ್ರನ್ನ ನಾವು ಸರಿ ಹೋಗಿ ಏನು ಮಾಡ್ತೀವಿ, ಬೋಟು ಮತ್ತು OBM ಯೂಸ್ ಮಾಡಿಕೊಂಡು, ಲೈಫ್ ಜಾಕೆಟ್ ಯೂಸ್ ಮಾಡಿಕೊಂಡು ಅವ್ರನ್ನ ಹೋಗಿ ರೆಸ್ಕ್ಯೂ ಮಾಡ್ಬೋದು. ಈ ಥರದ ರಕ್ಷಣಾ ಉಪಕರಣ ತುಂಬ ಕೊಟ್ಟಿದ್ದಾರೆ. ಆಜಕಲ್ ಲೈಟ್ ಇದೆ, PP ಜನರೇಟರ್ ಇದೆ. ಈಗ ಯಾವುದಾದ್ರೂ ಒಂದು ಮನೆಯಲ್ಲಿ ನೀರು ತುಂಬಿಕೊಂಡಿದೆ, ಮಳೆಯಾಗಿ ಸಿಕ್ಕಾಪಟ್ಟೆ ಅದು ಮನೆ ಏನಿದೆ ತಗ್ಗು ಪ್ರದೇಶದಲ್ಲಿದೆ, ಮನೆಯಲ್ಲಿ ತುಂಬ ನೀರು ತುಂಬಿಕೊಂಡಿದೆ. ಅಂಥ ಮನೆಯನ್ನು ನೀರನ್ನು ಔಟ್ಪುಟ್ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡ್ಬೋದು. ಅಂಥ ಉಪಕರಣಗಳು ಕೊಟ್ಟಿದೆ. ಥ್ಯಾಂಕ್ಸ್.